ಬೆಳಗ್ಗೆ ಎಲ್ಲಾ ಕೆಲ್ಸ ಮುಗಿಸ್ಕೊಂಡ ನಾವ್ ಹೊಂಟೇವಿ ನಮ್ ತವ್ರ ಮನಿಗ. ಯಾಕಂದ್ರ ನನ್ ಮಮ್ಮಿ ನನಗ ನಾಗರ ಪಂಚಮಿ ಹಬ್ಬಕ್ಕ ಕರ್ದಾಳ. ಮತ್ ಇವ್ರಿಗ್ ಅರ್ಜೆಂಟ್ ಕೆಲ್ಸ ಐತಂತ ನನಗ್ ಬಿಟ್ಟ ರಿಟರ್ನ್ ಆಫೀಸ್ಗೆ ಹೋದ್ರ. ಯಾವಾಗೂ ಹೋದ್ರ ಅಂದ್ರೆ ಫಸ್ಟ್ ವೆಲ್ಕಮ್ ಮಾಡೋದ ಚುಟ್ಕಿ. ಮತ್ ನೆಕ್ಸ್ಟ್ ಡೇ ನಮ್ಮ ಮಮ್ಮಿದ ಬರ್ಡೇ ಐತಂತ ಒಂದ್ ಸ್ಮಾಲ್ ಗಿಫ್ಟ್ ಕೊಟ್ಟಿದ್ದೇನಿ. ಸ್ಮಾಲ್ ಐತಿ ಆದ್ರೆ ಅಕ್ಕಿಗದ ಬಾಳ್ ಲೈಕ್ ಆತ. ಆಮೇಲೆ ಫ್ರೆಶ್ ಅಪ್ ಅದು ಆಗಿ ನಾನ್ ನಾಗಪ್ಪಗ ಹಾಲ್ ಎರದ್ನಿ. ಮಮ್ಮಿ ನೈವೇದ್ಯ ತೋರ್ಸಿದಳ. ಆಮೇಲೆ ನಾನು ಪೂಜಾ ಅದು ಮಾಡಿ ನಾನ ಚುಟ್ಕಿ ನಾಗಪ್ಪಗ ಗಿಡದ ಕೆಳಗ ವಿಸರ್ಜನ್ ಮಾಡಿದ್ದು. ನಮ್ ಚುಟ್ಕಿ ಭಾಳ ಶಾನೆ ಅದಾಳ. ನಾವೇನು ಹೇಳೋದ್ಕಿಂತ ಮೊದ್ಲ ತಿಳ್ಕೊಂಡ್ಬಿಡ್ತಾಳ. ನಮ್ ಫ್ಯಾಮಿಲಿ ಮೆಂಬರ್ಸ್ ಒಳಗ ಜಾಸ್ತಿ ಚುಟ್ಕಿಗ್ ಮುದ್ದು ಮಾಡೋದಂದ್ರೆ ನಮ್ ತಮ್ಮ. ಮತ್ತೀಗ 2-3 ಡೇಸ್ ಒಳಗ ನಮ್ ತಮ್ಮ ರಿಟರ್ನ್ ಬೆಂಗಳೂರಿಗೆ ಹೊಂಟಾನಂತ ಮಮ್ಮಿ ಮಸ್ತ್ ಬಿಸಿ ಬಿಸಿ ಚೂಡಾ ಮಾಡಿದಾರ. ತವ್ರ ಮನಿದ ನೆನಪ್ ಬಂತಂದ್ರೆ 1-2 ತಾಸ ಬಂದ ಭೇಟಿಯಾಗಿ ಹೋಗ್ತೇನಿ. ಆದ್ರೆ 8 ತಿಂಗಳೇ ಈಗ ಬಂದೇನಿ ತವ್ರ ಮನಿ ಒಳಗ ಸ್ಟೇ ಮಾಡಾಕ. ಮದ್ವಿಗಿಂತ ಮೊದಲ್ ಅನ್ಸಿತ್ತ ತವ್ರ ಮನಿ ಸಮೀಪ ಐತಂದ್ರೆ ಯಾವಾಗ ಬೇಕಾದವಾಗ ಹೋಗ್ಬೋದು ಅಂತ. ಆದ್ರೆ ಮದ್ವಿ ಆದ್ಮೇಲೆಲ್ಲ ಚೇಂಜ್ ಆಗ್ತೈತಿ. ನಾನ್ ಬಂದಿರೋ ಖುಷಿ ಒಳಗ ನಾವೆಲ್ಲರೂ ಪಾನಿಪುರಿ ಮತ್ತ ಪಿಜ್ಜಾ ಪಾರ್ಟಿ ಮಾಡಿದ್ದು. ಮತ್ತ ಚುಟ್ಕಿಗ್ ನೋಡ್ರಿ ಮಸ್ತ್ ಗರಂ ಪ್ಲೇಸ್ ಸಿಕ್ಕೇತಂತ ಇಲ್ಲೇ ನನ್ ತೊಡಿ ಮ್ಯಾಗ ಮಲ್ಕೊಂಡ್ಬಿಟ್ಟಳ. ಆಮೇಲೆ ನನ್ ತಮ್ಮ ಗಣಪತಿ ಮಾಡೋದ ನಾವೆಲ್ಲರೂ ನೋಡ್ಕೋತ ಹರಟಿ ಹೊಡ್ಕೋತ ಕುಂತು. ನಾವು ನೆಕ್ಸ್ಟ್ ವ್ಲಾಗ್ ಒಳಗ ಮೀಟ್ ಆಗೋಣ. ಬಾಯ್.